ಸಮೃದ್ಧಿ ಗೊಬ್ಬರ ಒಳ್ಳೆ ಗೊಬ್ಬರನಪ್ಪ, ಚೆನ್ನಾಗಿ ಕೆಲಸ ಮಾಡ್ತದೆ. ನೀಟಾಗಿ ರೋಜಾ ಗಿಡಕ್ಕ, ಬಟನ್ಸ್ಕ, ಆಗ ಕ್ಯಾರೆಟ್ ಕಾಳಕ್ ಹಾಕಿದ್ರೆ ಚೆನ್ನಾಗಿ ಕೆಲಸ ಮಾಡ್ತದೆ. ಆಲೂಗಡ್ಡೆಗ ಇದೆಲ್ಲ ಉತ್ತಮವಾಗಿ ಸಮೃದ್ಧಿ ಗೊಬ್ಬರ ಒಳ್ಳೆ ಫಸಲು ಇಳು. ನಾವು ಸುಮಾರು ಒಂದು 15 ವರ್ಷದಿಂದ ಬೆಳಿತಾ ಇದ್ದೀವಿ. ನಾನು ಕಂಟಿನ್ಯೂಸ್ ಆಗಿ ಒಂದು 15 ವರ್ಷದಿಂದ ರೋಜಾ ಗಿಡಕ್ಕೆ ಹಾಕ್ತಾ ಇದ್ದೀನಿ. ಒಳ್ಳೆ ಸಮೃದ್ಧಿಯಾಗಿ ಬೆಳೀತದೆ, ಚೆನ್ನಾಗಿ ಹೂವು ಕ್ವಾಲಿಟಿ ಎಲ್ಲ ಬರ್ತದೆ. ಒಳ್ಳೆ ಸಾರಾಂಶ ಎಲ್ಲ ಎತ್ಕೊಡ್ತದಪ್ಪ ಸಮೃದ್ಧಿ ಗೊಬ್ಬರ. ಎಷ್ಟೆಷ್ಟು ಚೀಲ ಹಾಕ್ತಿದ್ರಿ? ನಾವ್ ಹಾಕ್ತಾ ಇರೋ ಒಂದ್ 100 ಚೀಲ, 120 ಚೀಲ, 400 ಚೀಲ, 5 ಎಕರೆಗ ಹಂಗೆಲ್ಲ ಹಾಕ್ತಾ ಇದೀವಿ. ನಮ್ದು ಕಲ್ಕುಂಟೆ ಅಗ್ರಹಾರ, ಹೊಸಕೋಟೆ ತಾಲೂಕು, ಅನಗಂಡಳ್ಳಿ ಹೋಬಳಿ. ನೀವು ಹಾಕದ್ಮೇಲೆ ಏನು ಬದಲಾವಣೆ ಕಾಣೋದು? ಏನ್ ಬದಲಾವಣೆ, ಉತ್ತಮವಾದ ಬೆಳವಣಿಗೆ ಆಗ್ತಾ ಇತ್ತು. ಒಳ್ಳೆ ಫಸಲು, ಒಳ್ಳೆ ಹೂವು, ಶೈನಿಂಗ್ ಗೀನಿಂಗ್ ಎಲ್ಲ ಹೂವು ಚೆನ್ನಾಗಿ ದಪ್ಪದಾಗಿ ಹೂವು, ಒಳ್ಳೆ ಕ್ವಾಲಿಟಿ ಎಲ್ಲ ಬರ್ತಾ ಇತ್ತು ಹೂವು ಎಲ್ಲ. ಮಾರ್ಕೆಟ್ ಅಲ್ಲಿ ನಿಮ್ಮ ಹೂವು ಯಾವ ತರ ಬೇಡಿಕೆ ಇತ್ತು? ಒಳ್ಳೆ ಪೆಟಲ್ಸ್ ಐಟಮ್ ತರ ಬರ್ತಾ ಇತ್ತು. ಮಾರ್ಕೆಟ್ ಅಲ್ಲಿ ವಿಪರೀತ ಬೇಡಿಕೆ ಇತ್ತು. ನಮ್ಮ ಸಮೃದ್ಧಿ ಗೊಬ್ಬರ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಸ್ವಲ್ಪ ದಪ್ಪ ಶೈನಿಂಗ್ ಎಲ್ಲ ಬಂದ್ಮೇಲೆ ಹೂವು ಒಳ್ಳೆ ಸೈಜ್ ಬಂದು ಒಳ್ಳೆ ಪ್ರೊಡಕ್ಷನ್ ಇತ್ತು. ಮತ್ತೆ ಬೇರೆ ರೈತರಿಗೆ ಏನ್ ಹೇಳಕ್ ಬಯಸ್ತೀರಾ? ಬೇರೆ ರೈತರಿಗೆ ನಾನು ಅದೇ ಹೇಳಕ್ ಏನ್ ಬಯಸ್ತೀನಿ ಅಂದ್ರೆ, ಬೇರೆ ರೈತರೆಲ್ಲ ಸಮೃದ್ಧಿ ಗೊಬ್ಬರ ಹಾಕಿದ್ರೆ ಚೆನ್ನಾಗಿ ಇಳುವರಿ ಬರ್ತದೆ, ಒಳ್ಳೆ ಹೂವು ಫಸಲು ಎಲ್ಲ ಬರ್ತದೆ ಅಂತ ನಾನು ಬಯಸ್ತಾ ಇದ್ದೀನಿ.